ಬಹುಶಃ ಕಲ್ಯಾಣ ಚಾಲುಕ್ಯರ ಒಂದು ಅಂದಾನಂದ ಕಾಲದಲ್ಲಿ ಅತ್ಯದ್ಭುತ ದೇವಸ್ಥಾನ ಬಸದಿಯಾಗಿತ್ತು ಅನ್ನೋದರಲ್ಲಿ ಸಂಶಯವಿಲ್ಲ. ನಂತರ ಕಾಲದಲ್ಲಿ ನಿಮ್ಗೆ ಅಲ್ಲಿ ಕಾಣ್ತಿರೋ ಸಿಂಹಪೀಠದ ಮತ್ತು ತೀರ್ಥಂಕರ ಪ್ರತಿಮೆ ಮಾಡಿದರೆ ಒಂದೊಂದು ಕಾಲದಲ್ಲಿ ಅದ್ಭುತದ ಜೈನ ಕೇಂದ್ರ ಆಗಿತ್ತು ಅನ್ನೋದಕ್ಕಂತ ಸಾಕ್ಷ್ಯ. ಇಂಥ ಒಂದು ತೋಟಗಳ ಮಧ್ಯದಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ದೇವಸ್ಥಾನ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಬಹುಶಃ ಶಿವಮೊಗ್ಗದಲ್ಲಿರೋರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಇಲ್ಲೊಂದು ದೇವಸ್ಥಾನ ಇರೋದು. ಅಷ್ಟು ಪ್ರಾಚೀನ ಕಾಲದ ಒಂದು ದೇವಸ್ಥಾನ ಇಲ್ಲಿದೆ. ಇಲ್ಲಿ ಪಾರ್ಶ್ವನಾಥ ಮೂರ್ತಿಯನ್ನು ಇಲ್ಲಿ ಉಳಿಸ್ಕೊಂಡು ಇಲ್ಲಿ ಹೊರಭಾಗದಲ್ಲಿ ಇಟ್ಟು ಇವಾಗಲೂ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದು ಮೂಲ ಗರ್ಭಗುಡಿಯಲ್ಲಿ ಇದ್ದಂತಹ ಪಾರ್ಶ್ವನಾಥ ಮೂರ್ತಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಶಿವಮೊಗ್ಗ ಊರಲ್ಲಿರುವಂಥ ಕೆಲವು ಹೊಯ್ಸಳ ದೇವಸ್ಥಾನಗಳನ್ನು ನೋಡೋಕ್ಕೆ ಅಂತ ಬಂದೆ. ಲಕ್ಷ್ಮೀನಾರಾಯಣ ದೇವಸ್ಥಾನ ಒಂದು ನೋಡಿದೆ ಬೆಳಗ್ಗೆ. ತುಂಬ ಅದ್ಭುತವಾಗಿರುವಂಥ ಒಂದು ಮೂರ್ತಿ ಇರುವಂಥ ದೇವಸ್ಥಾನ ಅದು. ಹಾಗೆ ಶಿವಮೊಗ್ಗ ನದಿ ಪಕ್ಕದಲ್ಲಿ ನಮಗೆ ಶಿವಪ್ಪ ನಾಯಕನ ಒಂದು ಅರಮನೆ ಇದೆ. ಅದೀಗ ಸ್ಟೇಟ್ ಆರ್ಕಿಯಾಲಜಿ ಮ್ಯೂಸಿಯಂ ಆಗಿದೆ. ಅಲ್ಲಿ ಕೂಡ ನೂರಾರು ಶಿಲ್ಪಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಆದರೆ ಈ ಸಿಟಿ ಹೊರಗಡೆ, ಅಂದರೆ ಸಿಟಿಯಿಂದ ಸುಮಾರು ಒಂದು 4-5 ಕಿಲೋಮೀಟರ್ ರೇಡಿಯಸಲ್ಲಿ ಇವತ್ತಿಗೂ ನಮಗೆ ಹಚ್ಚ ಹಸಿರಿನ ಒಂದು ವಾತಾವರಣ ಇದೆ. ಸಿಟಿ ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಕೂಡ ನಮಗೆ ಸುತ್ತಮುತ್ತ ಇವಾಗಲೂ ಕೂಡ ಹಚ್ಚ ಹಸಿರಿನ ವಾತಾವರಣ ಇರುವಂಥ ಹೊಲ ಗದ್ದೆಗಳು, ತೋಟಗಳು ಕೂಡ ನಮಗೆ ಕಾಣಿಸ್ತವೆ. ಆದರೆ ಇಂಥ ಒಂದು ತೋಟದ ಮಧ್ಯೆ ಒಂದು ದೇವಸ್ಥಾನ ಇದೆ, ಪ್ರಾಚೀನ ದೇವಸ್ಥಾನ ಇದೆ. ಬಹುಶಃ ಇದು ಚಾಲುಕ್ಯರ ಕಾಲದ ಒಂದು ದೇವಸ್ಥಾನ ಅಂತ ನಾವು ಹೇಳ್ಬಹುದು. ವಿಶೇಷ ಏನಪ್ಪ ಅಂದರೆ ಇದು ಮೂಲತಃ ಒಂದು ಜೈನ ಬಸದಿ ನಂತರ ಕಾಲಕ್ಕೆ ಅದು ಶಿವಾಲಯವಾಗಿ ಮಾರ್ಪಟ್ಟಾಗಿದೆ. ಅದು ಯಾವ ರೀತಿ ಮಾರ್ಪಡಿಸಿದ್ದಾರೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆ ದೇವಸ್ಥಾನದ ವಾಸ್ತು ಮತ್ತು ಕಲೆಯನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಶಿವಮೊಗ್ಗದಿಂದ ಹೊಳೆಹೊನ್ನೂರಿಗೆ ಹೋಗ್ಬೇಕಾದ್ರೆ ಮುಖ್ಯ ರಸ್ತೆಯಲ್ಲಿ ನಮಗೆ 1 ಕಿಲೋಮೀಟರ್ ದೂರದಲ್ಲಿ ಪುರ್ಲೆ ಅಂತ ಒಂದು ಊರು ಸಿಗುತ್ತೆ. ತುಂಬ ವಿಶೇಷವಾಗಿರುವಂಥ ಹೆಸರು ಪುರ್ಲೆ ಅಂತ. ಅದರ ಅರ್ಥ ಏನು ಅಂತ ನನಗೂ ಗೊತ್ತಿಲ್ಲ. ಆ ಊರಿನ ಒಂದು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ತೆಂಗಿನ ತೋಟ, ಅಡಿಕೆ ಮತ್ತು ಬಾಳೆ, ಇಲ್ಲಿ ತುಂಬ ಸುಂದರವಾಗಿರುವಂಥ ಒಂದು ವಾತಾವರಣ ಇರುವಂಥ ಒಂದು ಸ್ಥಳ ಇದು. ಇಲ್ಲಿ ಇಂಥ ಒಂದು ತೋಟಗಳ ಮಧ್ಯದಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ದೇವಸ್ಥಾನ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಬಹುಶಃ ಶಿವಮೊಗ್ಗದಲ್ಲಿರೋರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಇಲ್ಲೊಂದು ದೇವಸ್ಥಾನ ಇರೋದು. ಅಷ್ಟು ಪ್ರಾಚೀನ ಕಾಲದ ಒಂದು ದೇವಸ್ಥಾನ ಇಲ್ಲಿದೆ. ನಾನು ಶಿವಮೊಗ್ಗಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂಥ ಶ್ರೀನಿವಾಸ ಮೂರ್ತಿ ಸರ್ ಮನೆಯಲ್ಲೇ ಉಳ್ಕೊಂಡೆ. ಅವ್ರ ಗಾಡಿನಲ್ಲೇ ಬಂದೆ. ಸರ್ ನಮಸ್ಕಾರ. ಸೊ ಅವ್ರ ಗಾಡಿನಲ್ಲೇ ಇವತ್ತು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಜೊತೆಲಿ ನನ್ನ ಮಗನೂ ಇದ್ದಾನೆ. ಹಾಯ್ ಸಮರ್ಥ್. ಹಾಯ್. ಸ್ನೇಹಿತರೆ, ಈ ದೇವಸ್ಥಾನ ಫಸ್ಟ್ ಎಂಟ್ರೆನ್ಸಿಂದ ನೋಡ್ಕೊಂಡು ಬಂದ್ಬಿಡೋಣ. ಇದು ನಾನು ಮ್ಯಾಪಲ್ಲಿ ಮಾತ್ರ ನೋಡಿ ಕೆಲವು ಫೋಟೋಗಳು ನೋಡಿದ್ದೆ. ಆದರೆ ಈ ದೇವಸ್ಥಾನವನ್ನು ನೋಡಬೇಕು ಅಂತಲೇ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವತ್ತು ಕಾಲ ಕೂಡ ಬಂದಿದೆ. ನೋಡಿ, ಇದು ಎಂಟ್ರೆನ್ಸ್. ಇದು ಅದೇ ತುಂಬ ಜಾಗನ ಇಲ್ಲಿ ದೇವಸ್ಥಾನಕ್ಕೆ ಅಂತ ಮೀಸಲಿಟ್ಟು ತುಂಬ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ ಮತ್ತು ನಿತ್ಯ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ನಾವು ದೇವಸ್ಥಾನದ ಅಂದರೆ ಗೇಟ್ ಒಳಗಡೆ ಬರ್ತಾ ಇದ್ದಾಗೆ ನಮಗೆ ಇಲ್ಲಿ ದೇವಸ್ಥಾನ ಎದುರುಗಡೆ ಒಂದು ನಂದಿ ಮೂರ್ತಿಯನ್ನು ನಾವು ನೋಡಬಹುದು. ನೋಡಿ, ಎಷ್ಟು ಸುಂದರವಾಗಿರುವಂಥ ನಂದಿ ಮೂರ್ತಿ. ನೋಡಿ, ಕಪ್ಪು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥ ನಂದಿ ಮೂರ್ತಿ. ಆದರೆ ಈ ಭಾಗದಲ್ಲಿ ಯಾಕೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರೋಂಥ ನಂದಿ ಮೂರ್ತಿ ಇದು. ನೋಡೋದು ಮೇಲ್ಭಾಗದಲ್ಲಿ ಹಗ್ಗದ ಸುರುಳಿ, ಘಂಟಾಸರ, ಸೊ ಇದನ್ನೆಲ್ಲ ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿಂದ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಮುಖ್ಯ ದೇವಸ್ಥಾನವನ್ನು ನೋಡೋಣ. ನೋಡಿ, ದೇವಸ್ಥಾನ ಇಲ್ಲಿಂದ ಈ ರೀತಿ ಕಾಣುತ್ತೆ. ಇಲ್ಲಿ ನೋಡಿ, ದೇವಸ್ಥಾನ ಇಲ್ಲಿಂದ ನಂದಿ ಮೂರ್ತಿ ಹತ್ರ ನಿಂತ್ಕೊಂಡ್ರೆ ಈ ಥರ ಕಾಣುತ್ತೆ. ಅದೇ ಇದಕ್ಕೆಲ್ಲ ಬಣ್ಣ ಹಚ್ಚಿರೋದ್ರಿಂದ ನಮಗೆ ದೂರಕ್ಕೆ ಹಳೆ ದೇವಸ್ಥಾನ ಅಂತ ಅನ್ಸೋದಿಲ್ಲ. ಅದು ಹತ್ರ ಬರ್ತಾ ಇದ್ದಾಗೆ ನಮಗೆ ಇಲ್ಲಿನ ಒಂದು ಶಿಲ್ಪಕಲೆ ಅನಾವರಣ ಗೊತ್ತಾಗುತ್ತೆ. ನೋಡಿ, ಇದು ನಮಗೆ ಹೊಯ್ಸಳರ ಕಾಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿದು ಚಾಲುಕ್ಯರ ಕಾಲ ಅಂತ ಹೇಳ್ಬಹುದು. ಯಾಕಂದರೆ ಚಾಲುಕ್ಯರ ಶಿಲ್ಪಕಲೆಗೆ ಇದು ತುಂಬ ಹತ್ರ ಇದೆ. ನೋಡಿ, ಕೆಳಭಾಗದಲ್ಲಿ ಬಾಗಿಲುವಾಡದ ಕೆಳಭಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಯಕ್ಷಿಯರನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಚಾಮರಧಾರಿಣಿಯರು. ಮತ್ತು ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ನಿಮಗೆ ಸರ್ಕಲ್ಸ್ ಥರ ಕಾಣಿಸ್ತಿದೆಯಲ್ಲ, ಇಲ್ಲಿ ನೃತ್ಯಗಾರ್ತಿಯರು ಇಡ್ತಿದ್ರು. ಅಂದರೆ ಇಲ್ಲೂ ಒಂದು ಉಳ್ಕೊಂಡಿದೆ, ನೀವಿಲ್ಲಿ ಗಮನಿಸ್ತಿದ್ದೀರಲ್ಲ, ಇದು ಜಾಲಾಂಧ್ರ. ಈ ಜಾಲಾಂಧ್ರದಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವಂಥ ಶಿಲ್ಪ ಕೆತ್ತನೆಗಳಿರ್ತಿತ್ತು. ನೀವು ಶಿರಾಳಕೊಪ್ಪದ ಹತ್ರ ಬಳ್ಳಿಗಾವೆಯ ತ್ರಿಪುರಾಂತಕೇಶ್ವರ ದೇವಸ್ಥಾನದ ಒಂದು ಜಾಲಾಂಧ್ರವನ್ನು ನೋಡಿದ್ರೆ ನಿಮಗೆ ಇದನ್ನು ಹೋಲಿಕೆ ಮಾಡಬಹುದು. ಇಲ್ಲಿ ನಮಗೆ ಆ ಡ್ಯಾನ್ಸರ್ಸ್ನ ಒಂದು ಶಿಲ್ಪ ಇರುತ್ತೆ, ಇಲ್ಲಿ ಕಿರು ಶಿಲ್ಪಗಳಿರ್ತವೆ. ಅದು ಕೂಡ ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿರುತ್ತೆ. ಆದರೆ ಇಲ್ಲಿ ಅದೆಲ್ಲ ಮಿಸ್ ಆಗಿದೆ. ಹಾಗೆ ಇಲ್ಲೂ ಕೂಡ ನಾವು ತೀರ್ಥಂಕರರ ಅನೇಕ ಶಿಲ್ಪಗಳನ್ನು ನಾವು ನೋಡ್ಬೋದು. ಹಾಗೆ ವಾದ್ಯಗಾರರು,
ನೃತ್ಯಪಟುಗಳನ್ನು ನೋಡ್ಬೋದು. ವಿಶೇಷವಾಗಿ ಇಲ್ಲಿ ಒಂದು ಶಾಸನ ಕೂಡ ಇದೆ. ಇಲ್ಲಿ ಶಾಸನದ ಅಕ್ಷರಗಳನ್ನು ನಾವು ಇಲ್ಲಿ ಗಮನಿಸಬಹುದು. ನೋಡಿ, ಇಲ್ಲಿ ಗಮನಿಸ್ತಿದ್ದೀರಾ, ಇದು ಶಾಸನದ ಅಕ್ಷರಗಳು, ಕನ್ನಡ ಹಳೆಗನ್ನಡದ ಶಾಸನ ಇದೆ ಇಲ್ಲಿ. ಆದರೆ ಇದು ಪ್ರಕಟ ಆಗಿದೆ ಇಲ್ಲೋ ಅನ್ನೋದು ಸ್ವಲ್ಪ ಗಮನಿಸಬೇಕಾಗುತ್ತೆ. ಆದರೆ ಮೇಲ್ಭಾಗದಲ್ಲಿ ಇನ್ನೂ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂಥದ್ದು ಕೆತ್ತನೆಗಳಿದೆ. ನೋಡಿ, ಇಲ್ಲಿ ತೀರ್ಥಂಕರರ ಪದ್ಮಾಸನದಲ್ಲಿ ಕುಳಿತಿರುವಂಥ ತೀರ್ಥಂಕರರ ಒಂದು ಶಿಲ್ಪ ಇತ್ತು. ಆದರೆ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಶಿವಲಿಂಗವಾಗಿ ಮಾರ್ಪಡಿಸಿದ್ದಾರೆ. ಅದು ಮುಖ್ಯವಾದ ಲಲಾಟ ಬಿಂಬ ಇಲ್ಲಿ ತೀರ್ಥಂಕರರು ಇರಬೇಕಿತ್ತು. ಅದೇ ನೀವು ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮೇಲ್ಭಾಗದಲ್ಲಿ ಮುಕ್ಕೋಡೆ ಇದೆ, ಅದು ಕೆಳಭಾಗದಲ್ಲಿ ಆ ತೀರ್ಥಂಕರರ ಒಂದು ಬೆನ್ನಿನ ಒಂದು ರಚನೆ ನಮಗೆ ಕಾಣುತ್ತೆ. ಆದರೆ ಇದು ಶಿವಾಲಯವಾಗಿ ಮಾರ್ಪಾಡಾಗಿರೋದ್ರಿಂದ ಇದನ್ನು ಯಾವುದೋ ಕಾಲದಲ್ಲಿ ಅದನ್ನು ಶಿವಲಿಂಗವಾಗಿ ಮಾರ್ಪಡಿಸಿದ್ದಾರೆ. ಅಂದರೆ ಇದು ಇಲ್ಲಿ ಮಾತ್ರ ಅಲ್ಲ, ನಮಗೆ ಹಲವಾರು ದೇವಸ್ಥಾನಗಳಲ್ಲಿ, ಅಂದರೆ ಹಲವಾರು ಜೈನ ಬಸದಿಗಳು ಶಿವಾಲಯವಾಗಿ ಮಾರ್ಪಾಡಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾರ್ಪಾಡಾಗಿರೋದನ್ನು ನಾವು ನೋಡಬಹುದು. ಹಳೆಬೀಡಿನ ಹತ್ತಿರ ಪುಷ್ಪಗಿರಿಯ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ, ಕೆಲವು ಜೈನ ಬಸದಿಗಳು ಶಿವಾಲಯವಾಗಿ ಮಾರ್ಪಟ್ಟಿದ್ದಾವೆ. ಅದು ನಮಗೆ ಈಗ ಅದು ಬೇಸರ ಅಂತ ಅನಿಸಿದ್ರು ಕೂಡ ಆಗಿನ ಕಾಲಕ್ಕೆ ರಾಜಕೀಯ, ಧಾರ್ಮಿಕವಾಗಿ ಏನು ಸ್ಥಾನ ಪಲ್ಲಟಗಳಾಗ್ತಾ ಇರುತ್ತೆ. ಆದಂಥ ಆ ಸಂದರ್ಭದಲ್ಲಿ ಇದ್ದಂತಹ ಧಾರ್ಮಿಕ ಒತ್ತಡಗಳು ಇವುಗಳಿಂದಾಗಿ ಈ ರೀತಿ ಆಗಿರಬಹುದು. ಸೊ ಆ ರೀತಿ ಆದರೂ ದೇವಸ್ಥಾನ ಒಂದು ಉಳ್ಕೊಂಡಿದೆ ಅಂತ ನಾವು ಸಮಾಧಾನ ಪಟ್ಕೋಬೇಕಾಗುತ್ತೆ. ನೋಡಿ, ಈ ಭಾಗದಲ್ಲಿ ಕೂಡ ನಾವು ನೃತ್ಯ ಮಾಡ್ತಾ ಇರೋರು, ಅನೇಕ ವಾದ್ಯಗಾರರು, ಈ ಶಿಲ್ಪಗಳನ್ನೆಲ್ಲ ನಾವು ನೋಡಬಹುದು. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಈ ಸರ್ಕಲ್ನ ಒಂದು ಜಾಲಂಧರದ ವೃತ್ತದ ಮಧ್ಯಭಾಗದಲ್ಲಿ ನೃತ್ಯ ಮಾಡ್ತಾ ಇರುವಂಥ ಶಿಲ್ಪಗಳಿರ್ತವೆ ಅಂತ. ನೋಡಿ, ಈ ಭಾಗದಲ್ಲಿ ಒಂದು 3 ಶಿಲ್ಪಗಳು ಉಳ್ಕೊಂಡಿದ್ದಾವೆ. ಸೊ ಈ ಕಡೆ ಕೆಳಭಾಗದಲ್ಲಿ ಕೂಡ ಇಲ್ಲಿ ನಾವು ದ್ವಾರಪಾಲಕರನ್ನ ನೋಡಬಹುದು. ಸೊ ಇಲ್ಲಿ ಒಳಭಾಗಕ್ಕೆ ನೋಡೋಣ, ಒಳಭಾಗದಲ್ಲಿ ಏನಿದೆ ಅಂತ. ನೋಡಿ, ಇದೆಲ್ಲ ಮೂಲ ದೇವಸ್ಥಾನದ ಅಥವಾ ಮೂಲ ಬಸದಿಯ ಒಂದು ಭಾಗ. ಇದೇನು ಭಾಗದಲ್ಲಿ ಮಾಡಿಫೈ ಆಗಲಿಲ್ಲ. ನೋಡಿ, ಒಳಭಾಗಕ್ಕೆ ಹೋದ್ರೆ ನಮಗೆ ಇಲ್ಲಿ ಇದು ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿ ಇದ್ದಂತಹ ಒಂದು ಪೀಠ. ಅದು ಹೇಗೆ ನಾವು ಗುರುತಿಸ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಸಿಂಹಪೀಠ ಇದೆ. ನೋಡಿ, ಸಿಂಹಗಳಿದ್ದಾವೆ. ಆ ಸಿಂಹಪೀಠ, ಈ ಸಿಂಹಪೀಠ ಜೈನರ ತೀರ್ಥಂಕರರ ಮೂರ್ತಿಗಳು ಸ್ಥಾಪನೆ ಮಾಡಿರ್ತಾರಲ್ಲ, ಅದು ಪೀಠಗಳೆಲ್ಲ ಸಾಮಾನ್ಯವಾಗಿ ನಮಗೆ ಇದು ಸಿಂಹಪೀಠದೇ ಇರುತ್ತೆ. ಅದ್ರ ಮೇಲ್ಭಾಗದಲ್ಲಿ ಇಲ್ಲಿ ಮಧ್ಯದಲ್ಲಿ ಆ ಮೂರ್ತಿ ಇದ್ದಂತಹ ಮಧ್ಯಭಾಗದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾದರೆ ಇಲ್ಲಿದ್ದಂತಹ ಮೂಲ ಮೂರ್ತಿ ಏನಾಯಿತು ಅದನ್ನು ನೋಡೋಣ. ಅದಕ್ಕೆ ಮೊದಲು ನೋಡಿ, ಮೇಲ್ಭಾಗದಲ್ಲಿ ಇದು ಭುವನೇಶ್ವರಿಯ ಒಂದು ಕಲಾತ್ಮಕವಾದ ಕೆತ್ತನೆ ಇದೆ. ಸೊ ಇದಿಷ್ಟು ಗರ್ಭಗುಡಿಯ ಒಳಭಾಗ. ಸ್ನೇಹಿತರೆ ನೋಡಿ, ಈಗ ನಾವು ಜಸ್ಟ್ ಅಬ್ಸರ್ವ್ ಮಾಡಿದ್ದು ಇಲ್ಲಿ ಬಾಗಿಲುವಾಡದಲ್ಲಿ ನಾವು ಸಣ್ಣ ಸಣ್ಣ ಕಿರುಶಿಲ್ಪಗಳ ಮಾದರಿಯಲ್ಲಿ ತೀರ್ಥಂಕರರನ್ನ ಕೆತ್ತನೆ ಮಾಡಿದ್ದಾರೆ. ನೋಡಿ, ಈ ಭಾಗದಲ್ಲಿ ಇನ್ನು ಗಮನಿಸ್ತಿದ್ದೀರಲ್ಲ, ಈ ಸುರುಳಿಗಳ ಮಧ್ಯದಲ್ಲಿ ತೀರ್ಥಂಕರರ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಅಂದರೆ ಪದ್ಮಾಸನದಲ್ಲಿ ಕುಳಿತಿರುವಂಥ ತೀರ್ಥಂಕರರು. ನಾವಿಲ್ಲಿ ಕೌಂಟ್ ಮಾಡಿದ್ರೆ ಒಟ್ಟು ನಮಗೆ 24 ತೀರ್ಥಂಕರರ ಶಿಲ್ಪಗಳು ನಮ್ಗೆ ಕಾಣಿಸ್ತಾ ಇದೆ. ನೋಡಿ, ಈ ಭಾಗ ಪೂರ್ತಿ ಈ ಒಂದು ರೆಕ್ಟಾಂಗಲ್ ಶೇಪಲ್ಲಿ ನಾವು ಈ ಭಾಗದಿಂದ ಕೌಂಟ್ ಮಾಡ್ಕೊಂಬಂದ್ರೆ ನಮಗೆ ಒಟ್ಟು 24 ತೀರ್ಥಂಕರರು ನಮಗಿಲ್ಲಿ ಕಾಣಿಸ್ತಾರೆ. ಈ 24 ಅನ್ನೋದು ತುಂಬ ವಿಶೇಷವಾದಂಥ ಒಂದು ಸಂಖ್ಯೆ. ಅಂದರೆ ನಾವು ವಿಷ್ಣುವಿನ 24 ಮೂರ್ತಿಗಳು, ಚತುರ್ವಿಂಶತಿ ಮೂರ್ತಿಗಳು ಅಂತ ಹೇಳ್ತೀವಿ. ಅದೇ ರೀತಿ ನಮಗೆ ಹಳೆಬೀಡಿನ ಶ್ರವಣಬೆಳಗೊಳದ ಭಂಡಾರಿ ಬಸದಿಯಲ್ಲಿ ಕೂಡ 24 ತೀರ್ಥಂಕರರ ಒಂದು ಮೂರ್ತಿಗಳ ಸಾಲನ್ನು ಕೂಡ ನಾವು ಗಮನಿಸ್ತೀವಿ. ಸೊ 24 ಅನ್ನೋದು ಒಂದು ವಿಶೇಷವಾದ ಸಂಖ್ಯೆ. ಆದ್ದರಿಂದ ಇಲ್ಲೂ ಕೂಡ 24 ತೀರ್ಥಂಕರರ ಕೆತ್ತನೆಗಳನ್ನು ಮಾಡಿದ್ದಾರೆ. ನೋಡಿ, ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ತೋರಿಸ್ತಿದ್ದೆ ನಿಮ್ಗೆ ಆವಾಗಲೇ. ಅಲ್ಲಿದ್ದಂತಹ ಮೂಲ ಮೂರ್ತಿ ಏನಾಯಿತು ಅಂತ ನಮಗೆ ಕುತೂಹಲ ಆಗುತ್ತೆ. ಯಾಕಂದರೆ ಎಷ್ಟೋ ಕನ್ವರ್ಟ್ ಆಗಿರೋಂಥ ಶೈವ ದೇವಸ್ಥಾನಗಳಲ್ಲಿ ನಮಗೆ ಜೈನ ಮೂರ್ತಿಗಳು ನಮಗೆ ಮಿಸ್ ಆಗಿಬಿಟ್ಟಿರ್ತವೆ, ಏನು ಮಾಡಿರ್ತಾರೋ ಗೊತ್ತಿರಲ್ಲ. ಆದರೆ ಇಲ್ಲಿ ಆ ಜೈನ ಮೂರ್ತಿಯನ್ನು ಇಲ್ಲಿ ಹಾಗೆ ಉಳಿಸ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಪಾರ್ಶ್ವನಾಥ ಮೂರ್ತಿಯನ್ನು ಇಲ್ಲಿ ಉಳಿಸ್ಕೊಂಡು ಇಲ್ಲಿ ಹೊರಭಾಗದಲ್ಲಿ ಇಟ್ಟು ಇವಾಗಲೂ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದು ಮೂಲ ಗರ್ಭಗುಡಿಯಲ್ಲಿ ಇದ್ದಂತಹ ಪಾರ್ಶ್ವನಾಥ ಮೂರ್ತಿ. ಸೊ ಶಿವಲಿಂಗಕ್ಕೆ ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲೂ ಕೂಡ ದಿನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ಅದ್ಭುತವಾಗಿರುವಂಥ ಒಂದು ಮೂರ್ತಿ. ಸ್ನೇಹಿತರೆ, ಇಷ್ಟು ವಿಶೇಷವಾಗಿರುವಂಥ ಒಂದು ಜೈನ ಬಸದಿ ಅಥವಾ ಈಶ್ವರ ದೇವಸ್ಥಾನ ಶಿವಮೊಗ್ಗಕ್ಕೆ ಇಷ್ಟು ಹತ್ತಿರದಲ್ಲಿರೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಏನು ಮೋಸ್ಟ್ಲಿ ಪ್ರಚಾರದ ಕೊರತೆ ಇರುತ್ತೆ, ಇಲ್ಲ ಈ ಊರಿಂದ ಹೊರಗಡೆ ಇದೆ ಅನ್ನೋದು ತುಂಬ ಜನಕ್ಕೆ ಅರಿವಿರೋದಿಲ್ಲ, ಇಲ್ಲೊಂದು ದೇವಸ್ಥಾನ ಇರಬಹುದು ಅನ್ನೋದು. ಮತ್ತು ನೋಡಿ, ಈ ದೇವಸ್ಥಾನದ ಹೊರಭಾಗ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದು ಮೂಲ ದೇವಸ್ಥಾನದ ರಚನೆನೇ ಇದು. ಇಲ್ಲಿ ನೋಡಿ, ಇದು ನಮಗಿಲ್ಲಿ ಆಗಿನ ಕಾಲದಲ್ಲಿ ದೇವಸ್ಥಾನಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಿದ್ರು ಅನ್ನೋದಕ್ಕೆ ಇಲ್ಲೊಂದು ಸ್ಪಷ್ಟವಾದ ಒಂದು ಕುರುಹು ಇದೆ.
ನಮಗೆ ಇಲ್ಲಿ ಒಳಭಾಗ ಮತ್ತು ಹೊರಭಾಗದ ಲೇಯರ್ಸ್ ಅಂತ ನಾವು ಹೇಳ್ತೀವಿ. ಆ ಎರಡರ ಮಧ್ಯದಲ್ಲಿ ಈ ರೀತಿ ಮಣ್ಣನ್ನು ತುಂಬಿ ಭದ್ರ ಮಾಡ್ತಿದ್ರು. ಅಂದರೆ ದೇವಸ್ಥಾನದ ಹೊರಭಾಗ ಎಷ್ಟೇ ಬಿಸಿ ಆದರೂ ಕೂಡ ಒಳಭಾಗ ತಂಪಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ 2 ಲೇಯರ್ಗಳನ್ನು ದೇವಸ್ಥಾನದಲ್ಲಿ ಕಟ್ತಾ ಇದ್ರು. ಅದು ದೇವಸ್ಥಾನದ ರಚನಾಕ್ರಮ. ಅದೇ ರೀತಿ ನಾವಿಲ್ಲಿ ನೋಡಬಹುದು. ಸೊ ಈ ದೇವಸ್ಥಾನದ ಹೊರಭಾಗ ನಮಗೆ ಈ ರೀತಿ ಕಾಣುತ್ತೆ. ಇದ್ರ ಮೇಲ್ಭಾಗದಲ್ಲಿರುವಂಥ ಇಟ್ಟಿಗೆ ಮತ್ತು ಗಾರೆಯ ಶಿಖರ ಬಹುಶಃ ನಂತರದ ಕಾಲದ್ದು 16-17 ಶತಮಾನದಲ್ಲಿ ಇಲ್ಲಿ ಇದನ್ನು ಸೇರಿಸಿರುವಂಥ ಒಂದು ಸಾಧ್ಯತೆ ಇದೆ. ನೋಡಿ, ಬಸದಿ ಅಥವಾ ದೇವಸ್ಥಾನ ಈ ರೀತಿ ದೂರಕ್ಕೆ ಕಾಣುತ್ತೆ. ನೋಡಿ, ನಮ್ಮ ಕೆಳಭಾಗದಲ್ಲಿ ಅಧಿಷ್ಠಾನ, ಅದ್ರ ಮೇಲ್ಭಾಗದಲ್ಲಿರೋಂಥ ಗೋಡೆ. ಅಂದರೆ ಹೊರಭಾಗದಲ್ಲಿ ಏನು ಕೆತ್ತನೆಗಳಿಲ್ಲ, ಆದರೆ ನಮಗೆ ಮೂಲ ಸ್ವರೂಪ ಉಳ್ಕೊಂಡಿರೋದು ಕಾಣುತ್ತೆ. ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಶಿವಮೊಗ್ಗಕ್ಕೆ ತುಂಬಾ ಹತ್ತಿರದಲ್ಲಿರ್ತಕ್ಕಂಥ ಪುರ್ಲೆ ಅಂತ ಊರಿನ ಒಳಗಡೆ ಒಂದು ತೆಂಗಿನ ತೋಟದ ಒಳಗಡೆ ಇದೆ. ಬಹುಶಃ ಈ ದ್ವಾರಗಳನ್ನು ನೋಡಿ, ಕಲ್ಯಾಣ ಚಾಲುಕ್ಯರ ಅದ್ಭುತ. ಬಹುಶಃ ಈ ದ್ವಾರ ನಿಮ್ಮ ಬಳ್ಳಿಗಾವಿ ಅಥವಾ ಕಲ್ಯಾಣ ಇತರ ದೇವಾಲಯಗಳನ್ನು ನೆಲೆಸ್ತವೆ. ಸೊ ಅಲ್ಲಿಯ ಜಾಲಂದಲ್ಲಿರ್ತಕ್ಕಂತಹ ಶಿಲ್ಪಗಳು, ನರ್ತನ ಶಿಲ್ಪಗಳಾಗ್ಲಿ ಅಥವಾ ಸುತ್ತಲೂ ತೀರ್ಥಂಕರ ಶಿಲ್ಪ ಆಗಲಿ ಅಥವಾ ಬಾಗಿಲವಾಡದ ಮೇಲ್ಗಡೆ ನರ್ತಕಿಯರ ಕೆತ್ತನೆಗಳಾಗ್ಲಿ, ಬಹುಶಃ ಕಲ್ಯಾಣ ಚಾಲುಕ್ಯರ ಒಂದು ಅಂದಾನಂದ ಕಾಲದಲ್ಲಿ ಅತ್ಯದ್ಭುತ ಬಸದಿಯಾಗಿತ್ತು ಅನ್ನೋದರಲ್ಲಿ ಸಂಶಯವಿಲ್ಲ. ನಂತರ ಕಾಲದಲ್ಲಿ ನಿಮ್ಮ ಅಲ್ಲಿ ಕಾಣ್ತಿರೋ ಸಿಂಹಪೀಠದ ಮತ್ತು ತೀರ್ಥಂಕರ ಪ್ರತಿಮೆ ಮಾಡಿದರೆ ಒಂದೊಂದು ಕಾಲದಲ್ಲಿ ಅದ್ಭುತದ ಜೈನ ಕೇಂದ್ರ ಆಗಿತ್ತು ಅನ್ನೋದಕ್ಕೆ ಸಾಕ್ಷ್ಯ. ಆದರೂ ಇಷ್ಟು ಹತ್ತಿರದಲ್ಲಿದ್ರು ಶಿವಮೊಗ್ಗ ನಗರದ ಯಾರನ್ನು ಗಮನ ಸೆಳೆದೇ ಇರತಕ್ಕಂಥದ್ದು ಅಥವಾ ಇದರ ಬಗ್ಗೆ ಲೇಖನಗಳಾಗಲಿ ಪ್ರಕಟ ಆಗದೆ ಇರೋದು ದೊಡ್ಡ ದುರಂತ. ಅದು ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಶಾಸನಗಳದ ಆಧಾರದ ಮೇಲೆ ಇದು ಉತ್ತಮ ಒಂದು ಪ್ರೇಕ್ಷಣೀಯ ಸ್ಥಳ ಶಿವಮೊಗ್ಗದವರಿಗೂ ಆಗಲಿ ಅಂತ ಒಂದು ಆಶಯ. ಸ್ನೇಹಿತರೆ, ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀನಿವಾಸ ಮೂರ್ತಿ ಅವರು ಈ ಒಂದು ದೇವಾಲಯದ ಬಗ್ಗೆ ಮತ್ತು ಇಲ್ಲಿನ ಒಂದು ಕಲೆಯ ಬಗ್ಗೆ ಮಾತಾಡಿದ್ರು. ಸರ್, ತುಂಬ ಧನ್ಯವಾದಗಳು. ನೀವು ಶಿವಮೊಗ್ಗದವರಾದರೆ ದಯವಿಟ್ಟು ಗೂಗಲ್ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಒಂದಿನ ನಿಮ್ಮ ಮನೆಯ ಮಕ್ಕಳನ್ನು ಕೂಡ ಕರ್ಕೊಂಬಂದು ಹೋಗಿ. ಯಾಕಂದರೆ ತುಂಬ ಒಂದು ಪಿಕ್ನಿಕ್ ಸ್ಪಾಟ್ ಥರ ಇದೆ. ಇದು ತುಂಬ ಚೆನ್ನಾಗಿದೆ. ಯಾವುದೇ ಗೌಜು ಗದ್ದಲ ಟೆನ್ಷನ್ನು ಯಾವುದೂ ಇಲ್ಲ ಇಲ್ಲಿ. ತುಂಬ ಸುಂದರವಾದ ಪ್ರಾಕೃತಿಕ ಸ್ಥಾನದಲ್ಲಿರುವಂಥ ಒಂದು ದೇವಾಲಯ ಇದು. ಕಣ್ಣಿಗೆ ಪ್ರಕೃತಿಯ ತಂಪು ಆಗುತ್ತೆ, ಹಾಗೆ ನಮ್ಮ ಪ್ರಾಚೀನ ದೇವಾಲಯವನ್ನು ನೋಡಿದಾಗೂ ಆಗುತ್ತೆ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.